ಹಾಯ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂತೂ ಇಂತೂ ನನ್ನ ಮಗಳು ಸ್ಕೂಲಿಗೆ ಹೋಗೋ ಟೈಮ್ ಬಂದೇ ಬಿಡ್ತು. ಆ್ಯಂಡ್ ಎಷ್ಟು ಬೇಗ ದೊಡ್ಡವರಾದರೂ ಮಕ್ಕಳು ಅನ್ನೋದೇ ಗೊತ್ತಿಲ್ಲ, ಅಷ್ಟು ಬೇಗ ಟೈಮ್ ಕಳೆದೋಗ್ತು, ಅಷ್ಟು ಬೇಗ. ಆ್ಯಂಡ್ ಇವತ್ತು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದಿತ್ತು, ಅವಳಿಗೆ ಸ್ಕೂಲ್ಗೆಲ್ಲ ಅಡ್ಮಿಷನ್ ಮಾಡಿಸ್ಬಿಟ್ಟು ಬಂದಿದ್ವಿ. ನಮ್ಮ ಸಿನಿಮಾಗೋಸ್ಕರ ಏನೆಲ್ಲ ತೊಗೊಂಡ್ವಿ ಆ್ಯಂಡ್ ಅವಳು ಏನೇನು ತೊಗೋಸ್ಕೊಂಡ್ಲು ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೇನೆ. ಇವಾಗಷ್ಟೇ ಮನೆಗೆ ಬಂದ್ವಿ, ಮತ್ತು ನನ್ನ ಮಗಳು ಏನೇನೆಲ್ಲ ತೆಗೆಸ್ಕೊಂಡಿದ್ದಾಳೆ ಅಂತ ಇವಾಗ ತೋರಿಸ್ತೀನಿ. ಮತ್ತು ಫಸ್ಟ್ ಅವಳಿಗೆ ಜಾಸ್ತಿ ಕೇಳೋದೆ, ಅವಳು ಎಷ್ಟೇ ವಾಟ್ರ್ ಬಾಟಲ್ ಇದ್ದರೂ ನನಗೆ ವಾಟ್ರ್ ಬಾಟಲ್ ಬೇಕು ಅಂತಲೇ ಕೇಳ್ತಾಳೆ. ಅದರಲ್ಲಿ ಪಿಂಕ್ ಕಲರ್ ಅಂದರೆ ಮಾತ್ರ ಸಿಕ್ಕಾಬಟ್ಟೆ ಇಷ್ಟ ಅವಳಿಗೆ. ಏನೇ ನೋಡಿದ್ರೂ ಅದು ಪಿಂಕ್ ಕಲರಲ್ಲೇ ಇರಬೇಕು ಅಂತ ಇಷ್ಟಪಡ್ತಾಳೆ ಜಾಸ್ತಿ. ಆ್ಯಂಡ್ ಅವಳಿಗೆ ಲಂಚ್ ಬಾಕ್ಸ್ ಎಲ್ಲ ಬೇಕಿತ್ತು ಆ್ಯಂಡ್ ಸ್ನ್ಯಾಕ್ಸಿಗೆಲ್ಲ ಬೇಕಿತ್ತಲ್ವಾ. ಆನ್ಲೈನೆಲ್ಲ ಚೆಕ್ ಮಾಡಿದ್ದೆ ನಾನು, ಅದೇ ರೇಟ್ ಜಾಸ್ತಿ ಅಂದ್ಕೊಂಡು ನಾನು ಆ್ಯಕ್ಚುಲಿ ಇಲ್ಲೇ ಆಚೆ ಕಡೆ ಹೋದೆ, ಅದು ಆನ್ಲೈನ್ಗಿಂತ ಡಬ್ಬಲ್ ರೇಟ್ ಇತ್ತು ಇಲ್ಲಿ. ಬಟ್ ಕ್ವಾಲಿಟಿ ಮಾತ್ರ ಸೂಪರಾಗಿತ್ತು. ಅದರಿಂದ ಅವಳಿಗೆ ಬಾಕ್ಸಸ್ ಎಲ್ಲ ತಂದ್ವಿ. ಆ್ಯಂಡ್ ಲಂಚಿಗೆ, ಸ್ನ್ಯಾಕ್ಸ್ಗೆ ಎಲ್ಲದಕ್ಕೂ ಬೇಕಿತ್ತು. ಆ್ಯಂಡ್ ಅವಳಿಗೆ ಪೋರ್ಕು, ಸ್ಪೂನ್ಸ್ ಎಲ್ಲ ಚಿಕ್ಕ ಚಿಕ್ಕದು ಬೇಕಿತ್ತು ಅಂತ ಹುಡುಕ್ತಾ ಇದ್ದು ಸಿಕ್ಕಲಿಲ್ಲ. ಬಟ್ ನಾರ್ಮಲಿಗಿಂತ ಪರವಾಗಿಲ್ಲ, ಕ್ವಾಲಿಟಿನೂ ಚೆನ್ನಾಗಿತ್ತು. ಬಟ್ ಅವಳಿಗೆ ಕಂಫರ್ಟಾಗೂ ಇರಬೇಕಲ್ವಾ ಅಂತೇಳಿ ಆ ಥರ ತಂದ್ವಿ. ಆ್ಯಂಡ್ ಅವಳಿಗೆ ಸ್ವಲ್ಪ ಜಾಮಿಟ್ರಿ ಬಾಕ್ಸ್ ಬೇಕಿತ್ತಂತೆ, ಏನು ಅವಶ್ಯಕತೆ ಇರಲಿಲ್ಲ ಅಂತ ನಾನು ಅಂದ್ಕೊಂಡೆ. ಬಟ್ ಅವಳು ಇಷ್ಟಪಟ್ಟಳು, ಅದು ಪಿಂಕ್ ಕಲರೇ ಬೇಕು ಅಂತೇಳಿ ಅದನ್ನು ತೆಗೆಸ್ಕೊಂಡ್ಳು. ನನ್ನ ಮಗಳು ಯಾವಾಗ್ಲೂ ಏನು ಗೊತ್ತಾ, ಯಾವ ಕಲರ್ ಇಷ್ಟ ಚಿನಿಮಾ ಅಂತ ನಾನೇನಾದರೂ ಕೇಳಿದ್ರೆ ಅವಳು ಯಾವುದಾದ್ರೂ ಕಲರ್ ಹೇಳಿರ್ತಾಳೆ. ಒಂದೊಂದ್ಸಲಿ ಒಂದೊಂದು ಕಲರ್ ಹೇಳ್ತಾಳೆ. ಆ್ಯಕ್ಚುಲಿ ಅವಳು ಬ್ಲೂ ಹೇಳಿರ್ತಾಳೆ ಅಂತ ಅಂದ್ಕೊಳ್ಳಿ. ಬಟ್ ಅವಳು ಯಾವುದೇ ಅಂಗಡಿಗೆ ಹೋದ್ರೂ ಏನೇ ತೊಗೊಂಡ್ರು ಪಿಂಕ್ ಕಲರನ್ನೇ ಅವಳು ಸೆಲೆಕ್ಷನ್ ಮಾಡೋದು, ಡ್ರೆಸ್ಸಿಂದನೂ ಹೌದು. ಬಟ್ ನಿಂಗೆ ಯಾವ ಕಲರ್ ಇಷ್ಟ ಅಂತ ಕೇಳಿದ್ರೆ ಪ್ರತಿ ಸಲ ಅವಳು ಬೇರೆ ಕಲರ್ ಹೇಳಿರ್ತಾಳೆ. ಆ್ಯಂಡ್ ನಿಮ್ಮ ಮನೆಯಲ್ಲೂ ಹಿಂಗೇನೋ ಏನೋ, ನಮ್ಮ ಮನೇಲಿ ಮಾತ್ರ ಯಾವಾಗ್ಲೂ ಹಿಂಗೆ ಅವಳು. ಆಮೇಲೆ ಸ್ವಲ್ಪ ಕ್ಲಿಪ್ಸ್ ಎಲ್ಲ ಬೇಕಿತ್ತು ಅವಳಿಗೆ, ಚಿಕ್ಕ ಚಿಕ್ಕ ಕ್ಲಿಪ್ಸ್ ಎಲ್ಲ. ಆನ್ಲೈನಲ್ಲಿ ಇದನ್ನು ಚೆಕ್ ಮಾಡಿದ್ದೆ, ಆ್ಯಕ್ಚುಲಿ ಕಾಂಬೋಸ್ ಎಲ್ಲ ಇತ್ತು ರಿಬ್ಬನ್ಸಿಂದ ಸೆಟ್ಟು. ಬಟ್ ಅದು ನಾನು ಮರ್ತುಬಿಟ್ಟಿದ್ದೆ. ಎಷ್ಟು ದಿನ ನನಗೆ ಸಡನ್ನಾಗಿ ಐಡಿಯಾನೇ ಬಂದಿರಲಿಲ್ಲ ಇದೆಲ್ಲ ಯೂಸ್ ಆಗುತ್ತೆ ಅಂತ. ಅದರಿಂದ ಇಲ್ಲೇ ಲೋಕಲ್ ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡಿದೆ. ಯಾಕಂದರೆ ಇನ್ನೂ ಇವಾಗ ಆರ್ಡ್ರ್ ಮಾಡಿದ್ರೆ ಇನ್ನೂ ಲೇಟ್ ಆಗಿಬಿಡುತ್ತೆ ಬರೋದು ಅಂತ. ಆ್ಯಂಡ್ ಸದ್ಯಕ್ಕೆ ಅಷ್ಟೇ. ಮತ್ತು ಇನ್ನು ಬ್ಯಾಗ್ ಒಂದು ಬ್ಯಾಲೆನ್ಸ್ ಇತ್ತು, ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಅದನ್ನು ತಂದು ಕೊಟ್ಟರು. ಆಮೇಲೆ ಇನ್ನೇನಿಲ್ಲ, ಆರಾಮ್ಸೆ ಇರ್ಬೋದು. ಆ್ಯಂಡ್ ಸ್ವಲ್ಪ ರೇಟ್ ಸ್ವಲ್ಪ ಜಾಸ್ತಿ ಇತ್ತು, ಯಾಕಂದರೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿತ್ತಲ್ವ ಅದಕ್ಕೆ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ಬಾಕ್ಸೆಲ್ಲ ರಿಮೂವ್ ಮಾಡಿ ಸ್ಟಿಕ್ಕರ್ಸ್ನ ಆಮೇಲೆ ವಾಶ್ ಮಾಡಿ ಇಟ್ಕೊಂಬಿಡೋಣ ಅಂತೇಳಿ ರಿಮೂವ್ ಮಾಡ್ತಿದ್ದೆ. ಈ ಥರ ಸ್ವಲ್ಪ ಬಾಕ್ಸ್ನ ಹೀಟ್ ಮಾಡಿದ್ರೆ ಆರಾಮ್ಸೆ ಸ್ಟಿಕ್ಕರ್ ಈಸಿಯಾಗಿ ರಿಮೂವ್ ಆಗುತ್ತೆ, ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ನಾನು ಇದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಎಲ್ಲ ಬಾಕ್ಸ್ಗಳಲ್ಲೂ ಇದೇ ಥರ ರಿಮೂವ್ ಮಾಡಿ ಇಟ್ಕೊಂಡೆ. ಆ್ಯಂಡ್ ಸ್ವಲ್ಪ ಬ್ಯಾಕ್ಗ್ರೌಂಡಲ್ಲಿ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನನ್ನ ಮಗಳು ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದಾಳೆ. ಎಲ್ಲ ಕೆಲಸ ಮುಗಿತು, ಅಷ್ಟರಲ್ಲಿ ಇವಳು ಎದ್ದೇಳಿದ್ಲು. ಆ್ಯಂಡ್ ಇವಳ ಜೊತೆ ಇನ್ನೂ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಷ್ಟೇ. ಹೋಗೋ ಟೈಮ್ ಆಯಿತು. ಆ್ಯಂಡ್ ಅವಳೇ ಬ್ಯಾಗ್ನ ನಾನೇ ತೊಗೋತೀನಿ ಮಮ್ಮ ಅಂತ ಹೇಳಿ ತೊಗೊಂಡು ಹೋದ್ಲು. ಅಂತೂ ಇವತ್ತು ನಾನು ನನ್ನ ಮಗಳು ಬರೋದನ್ನೇ ವೆಯ್ಟ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಅಂತೂ 3 ಗಂಟೆಗೆ ಬಂದಳು. ಬಂದ ತಕ್ಷಣ ಅಮ್ಮ ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ ಅಂತೇಳಿ ಹೇಳಿದ್ಲು. ಆ್ಯಂಡ್ ಅವರೇ ರ್ಯಾಪರು, ಸ್ಟಿಕ್ಕರ್ಸು, ಬುಕ್ಸ್ ಎಲ್ಲ ಕೊಟ್ಟು ಕಳಿಸಿದ್ರು. ಆ್ಯಂಡ್ ಟೋಟಲಿ ಫೀಸ್ಗೆ ಇನ್ಕ್ಲೂಡ್ ಮಾಡಿರ್ತಾರೆ. ಪೆನ್ಸಿಲ್ ಕೂಡ ನಾವು ತೊಗೊಳೋ ಹಾಗಿರಲಿಲ್ಲ. ಆ್ಯಂಡ್ ಇನ್ನೂ 2 ಡೇಸ್ ಇದೆ, 2 ಡೇಸಲ್ಲಿ ರ್ಯಾಪರೆಲ್ಲ ಹಾಕಿ ಕೊಟ್ಟು ಕಳಿಸಿ ಅಂತೇಳಿ ಇನ್ಫಾರ್ಮ್ ಮಾಡಿದರು. ಸರಿ, ಇನ್ನೂ 2 ಡೇಸ್ ಇದೆಯಲ್ಲ, ಇವ್ರು ಮಲ್ಕೊಂಡಾಗಲೇ ಮಾಡ್ಕೊಳ್ಳೋಣ, ಇಲ್ಲ ಸುಮ್ಮನೆ ಅರ್ಧಾಕ್ಬಿಡ್ತಾರೆ ಅಂತೇಳಿ ನಾನು ಸುಮ್ಮನೆ ಆದೆ. ಮತ್ತು ನನ್ನ ಮಗಳು ಫಸ್ಟ್ ಡೇ ಸ್ಕೂಲ್ ಹೇಗಿತ್ತು ಅಂತೆಲ್ಲ ವಿಚಾರಿಸಿ ಅವಳಿಗೆ ಏನಾದರೂ ಇವಾಗ ತಿನ್ನೋಕ್ಕೆ ಕೊಡಬೇಕು. ಸದ್ಯಕ್ಕೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಬಾಯ್.